ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ವಿಹಾರಿಗೆ ಕಡಿಮೆ ಮಾರ್ಕ್ಸ್ ಬರುತ್ತೆ. ಅದಕ್ಕೆ ಅವ್ರ ಡ್ಯಾಡಿ, ಮಮ್ಮಿ ಮತ್ತೆ ಟೀಚರ್ ಎಲ್ರೂ ವಿಹಾರಿಗೆ ಹೇಳ್ಕೊಡು ಅಂತ ಹೇಳಿದ್ರು. ಹಾಗಾದ್ರೆ ಅವನಿಗೆ ನೀನು ಹೇಳ್ಕೊಡ್ತಿದ್ಯಾ? ಓ, ಕಲಿಸ್ತಿದ್ದೀನಮ್ಮ. ಆ ಕೃಷ್ಣನಿಗೆ ಕೂಡ ಹೇಳಿದ್ದೀನಿ ವಿಹಾರಿಗೆ ಚೆನ್ನಾಗಿ ಓದೋಕೆ ಬರ್ಲಿ ಅಂತ. ಎಷ್ಟೇ ಆದ್ರೂ ನನ್ ಮಗ, ನನ್ ಮುದ್ದು ಬಂಗಾರ. ಕೃಷ್ಣ ದೊಡ್ಡ ಸ್ಕೂಲಲ್ಲಿ ಓದ್ತಾ ಇರೋ ವಿಷಯ ಮೇಡಮ್ಗೆ ಹೇಳ್ಬೇಕು. ಕೃಷ್ಣ, ನೀನ್ ಹೋಮ್ವರ್ಕ್ ಮಾಡ್ತಾರು, ನಾನು ಮೇಡಮ್ ಹತ್ರ ಹೋಗಿ ಬರ್ತೇನೆ. ಮೇಡಮ್. ಏನ್ ಪೂರ್ಣ, ಆ ರೂಮ್ ಕ್ಲೀನ್ ಮಾಡಕ್ ಹೇಳಿದ್ದೆ, ಮಾಡಿದ್ಯಾ? ಮಾಡ್ದೆ ಮೇಡಮ್. ಅಡ್ಗೆ ರೆಡಿ ಇದೆಯಾ? ಆಗಿದೆ ಮೇಡಮ್. ಹಾಗಾದ್ರೆ ಟೇಬಲ್ ಮೇಲಿಡು. ಸರಿ ಮೇಡಮ್. ಆದ್ರೆ ಅದಕ್ಕಿಂತ ಮೊದಲು ನಿಮ್ಗೊಂದು ವಿಷಯ ಹೇಳಬೇಕು ಮೇಡಮ್. ವಿಷಯನಾ? ಏನ್ ಹೇಳು. ಅದೇ ಮೇಡಮ್, ಕೃಷ್ಣನ್ ಸ್ಕೂಲು. ಏನ್ ಪೂರ್ಣ ಇದು? ಯಾವಾಗ ನೋಡಿದ್ರು ಕೃಷ್ಣ ಸ್ಕೂಲಿಗೆ ಫಸ್ಟ್ ಬಂದ, ಕೃಷ್ಣಂಗೆ ಫಸ್ಟ್ ಪ್ರೈಸ್ ಬಂದಿದೆ, ಅದ್ ಮಾಡ್ದ ಇದ್ ಮಾಡ್ದ ಅಂತ ಪ್ರತಿದಿನ ಏನಾದ್ರೂ ಒಂದು ಹೇಳ್ತಾನೆ ಇರ್ತ್ಯಾ. ನಿನ್ ಮಗನ್ ಗುಣಗಾನ ಕೇಳೋದಕ್ಕೆ ನಾನಿಲ್ಲಿದ್ದೀನಾ? ಅದಲ್ಲ ಮೇಡಮ್, ಕೃಷ್ಣನ್ನ ಅವನ್ಗೇನೂ ಆಗಲ್ಲ ಪೂರ್ಣ. ಈಗ ಗೌರ್ಮೆಂಟ್ ಸ್ಕೂಲಲ್ಲಿ ಅವ್ನು ಚೆನ್ನಾಗೇ ಓದ್ತಿದ್ದಾನಲ್ಲ. 10th ಕ್ಲಾಸ್ವರೆಗೂ ನಾವೊಂದ್ ಬಗ್ಗೆ ಯೋಚನೆ ಮಾಡೋ ಅಗತ್ಯ ಇಲ್ಲ. ಆಮೇಲೆ ಬೇಕಾದ್ರೆ ಯೋಚಿಸಿದ್ರಾಯ್ತು. ಮೇಡಮ್, ನಾನು ಹೇಳೋದನ್ನ ಒಂದ್ಸಲ ಕೇಳಿ. ಪೂರ್ಣ, ಇನ್ನೇನು ಹೇಳೋ ಅಗತ್ಯ ಇಲ್ಲ. ನನಗೆ ಹಸ್ವಾಗ್ತಿದೆ. ಮೊದಲು ಹೋಗಿ ಊಟಕ್ಕೆ ರೆಡಿ ಮಾಡು. ನಾನೊಂದು ಫೋನ್ ಮಾಡಿ ಬರ್ತೀನಿ. ನಾನು ಹೇಳೋ ವಿಷಯನ ಮೇಡಮ್ ಕೇಳಿಸ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಕೃಷ್ಣ ದೊಡ್ಡ ಸ್ಕೂಲಲ್ಲಿ ಓದ್ತಾ ಇದ್ದೀನಿ ಅನ್ನೋ ವಿಷಯ ಗೊತ್ತಾದ್ರೆ ಎಷ್ಟು ಬೈತಾರೋ ಏನೋ. ಮೇಡಮ್, ಊಟಕ್ಕೆಲ್ಲ ರೆಡಿ ಆಗಿದೆ, ಬನ್ನಿ. ಸರಿ, ನಡಿ. ಏನಂದ್ರೆ? ಏನ್ ಶ್ಯಾಮ? ಏನ್ರಿ ಮಾಡ್ತಾ ಇದ್ದೀರಾ? ಫೋಟೋಸ್ ನೋಡ್ತಾ ಇದ್ದೆ. ಫೋಟೋಸಾ? ಯಾರ್ ಫೋಟೋಸ್ ರೀ? ನನ್ನ ಫ್ರೆಂಡ್ಗೆ ಮಗು ಹುಟ್ಟಿದೆ ಶ್ಯಾಮ. ಅವನು ಪಿಕ್ಸ್ ಕಳಿಸಿದ್ದಾನೆ, ನೋಡು ಎಷ್ಟು ಕ್ಯೂಟ್ ಆಗಿದೆ. ಪಾಪು ತುಂಬಾ ಚೆನ್ನಾಗಿದೆ, ಮುದ್ದಾಗಿದೆ. ಏನಂದ್ರೆ? ಹೇಳು ಶ್ಯಾಮ. ನಮ್ಗೆ ನಮಗ್ ಕೂಡ ಇಂಥ ಪಾಪು ಇದ್ರೆ ಚೆನ್ನಾಗಿರತ್ತಲ್ವಾ? ಈಗ ಡೆಲಿವರಿ ಆರಾಮಾಗತ್ತೆ, ಆದ್ರೆ ಆಮೇಲೆ ಅವ್ರಿಗೆ ಮಕ್ಕಳಾಗೋ ಚಾನ್ಸ್ ಇರೋದಿಲ್ಲ. ಸಾರಿ ಶ್ಯಾಮ, ನಿನಗೆ ಮಕ್ಕಳಾಗಲ್ಲ. ಈ ವಿಷಯ ನಿನಗೆ ನಾನು ಹೇಗೆ ಹೇಳಕ್ಕಾಗಲ್ಲ. ಯಾಕೆ, ಏನಾಯ್ತ್ರಿ? ಸೈಲೆಂಟ್ ಆದ್ರಿ? ನಮ್ಗೆ ಪಾಪು ಬೇಡವಾ? ಅದೇ ಯೋಚನೆ ಮಾಡ್ತಾ ಇದ್ದೆ ಶ್ಯಾಮ. ಏನ್ ಗೊತ್ತಾ, ಮನೆಯಲ್ಲಿ ಗಂಡ್ ಮಕ್ಳು ಎಷ್ಟು ತುಂಟಾಟ ಮಾಡಿದ್ರು ಒಂದು ಹೆಣ್ಮಗು ಇದ್ರೆ ಒಂಥರ ಖುಷಿ. ಉದ್ದವಾದ ಲಂಗ ಬ್ಲೌಸ್ ಹಾಕೊಂಡು ಆ ಪುಟ್ ಪಾದ ಗೆಜ್ಜೆ ಹಾಕೊಂಡು ಮನೆಯೆಲ್ಲ ಓಡಾಡ್ತಿದ್ರೆ
ಮನೇಲಿ ಆ ಮಹಾಲಕ್ಷ್ಮಿ ಓಡಾಡ ಹಾಗಿರತ್ತೆ. ಹೌದು ಶ್ಯಾಮ, ನನಗೂ ಒಂದು ಪಾಪು ಇದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ನಿನ್ ಥರ. ಛೇ, ಫೋನ್ ಕಟ್ ಮಾಡಿದ್ರು ಕೂಡ ಮತ್ತೆ ಮಾಡ್ತಿದ್ದಾಳೆ. ವನಜಾಕ್ಷಿಗೆ ದುಡ್ಡು ಮೇಲಿರೋ ಆಸೆಯಿಂದ ಸ್ಟೇಟಸ್ ಮರ್ತು ನಡ್ಕೋತಿದ್ದಾಳೆ. ಮೇಡಮ್ ಮೇಡಮ್ ಅಂತ ಬೆಕ್ಕಿನ ಹಾಗೆ ನನ್ನ ಹಿಂದೆ ಬರ್ತಿದ್ಲು. ಆ ಥರ ಇದು ವನಜಾಕ್ಷಿ ಈಗ ನನ್ನೇ ಹೆದರ್ಸ್ತಾ ಇದ್ದಾಳೆ. ಈ ವಿಷಯನ ಲೈಟಾಗಿ ತಗೊಂಡ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ. ವನಜಾಕ್ಷಿನ ಸುಮ್ಮನೆ ಬಿಡಬಾರ್ದು. ಏನಾದರೂ ಮಾಡಿ ಏನಾದರೂ ಸರಿ ವನಜಾಕ್ಷಿ ಅನ್ನೋ ಪೀಡೆನ ತೊಲಗಿಸ್ಬೇಕು. ಈ ಟೈಮಲ್ಲಿ ಯಾರ್ದೋ ಫೋನು? ಏಯ್, ಐಶ್ವರ್ಯ ಮೇಡಮ್ದು ಕಣೋ. ಹಲೋ ಮೇಡಮ್. ಎಲ್ಲಿದ್ದೀರಾ? ಊರಿಂದ ಸ್ವಲ್ಪ ಹೊರಗೆ ಯಾವುದೋ ಒಂದು ಚಿಕ್ಕ ಹಳ್ಳಿಲಿದೀವಿ ಮೇಡಮ್. ಅಲ್ಲೇನ್ ಮಾಡ್ತಿದ್ದೀರಾ? ಚಿಕ್ಕ ಪಾರ್ಟಿ ಇತ್ತು ಮೇಡಮ್, ಅದನ್ನ ಮಾಡ್ತಾ ಇದೀವಿ ಮೇಡಮ್. ಸರಿ ಬಿಡು, ನನಗೆ ನಿನ್ನ ಹತ್ರ ಒಂದು ಅರ್ಜೆಂಟ್ ಕೆಲಸ ಇದೆ. ನಾನು ತಕ್ಷಣ ನಿನ್ನ ಹತ್ರ ಮಾತಾಡಬೇಕು. ಬೇಗ ಬನ್ನಿ. ಈಗ್ಲಾ ಮೇಡಮ್? ಈಗ್ಲೇನೆ. ಏನಾದರೂ ಪ್ರಾಬ್ಲಮ್ಮಾ? ಪ್ರಾಬ್ಲಮ್ ಏನಿಲ್ಲ ಮೇಡಮ್, ಆದ್ರೆ ಪಾರ್ಟಿ ಅರ್ಧದಲ್ಲೇ. ಮೊದಲು ಬನ್ನಿ. ಇಲ್ಲಿ ಬಂದ್ರೆ ಅಂಥ ಪಾರ್ಟಿ 100 ಮಾಡ್ಬೋದು. ಸರಿ ಮೇಡಮ್, ನೀವು ಫೋನ್ ಕಟ್ ಮಾಡಿ, ನಾವು ಈಗಲೇ ಹೊರಡ್ತೀವಿ. ನಮಸ್ತೆ ಮೇಡಮ್. ಅರ್ಜೆಂಟಾಗಿ ಬರೋದಕ್ಕೆ ಹೇಳಿದ್ರಿ, ಏನ್ ಪ್ರಾಬ್ಲಮ್ ಮೇಡಮ್? ಪ್ರಾಬ್ಲಮ್ ಕುತ್ತಿಗೆ ತನಕ ಬಂದಿದ್ದಕ್ಕೆ ನಿಮ್ಮನ್ನ ಬನ್ನಿ ಅಂದಿದ್ದು. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಹೇಳಿ ಮೇಡಮ್. ನೀವೇನ್ ಮಾಡಬೇಕು ಅಂದ್ರೆ, ಇದೇ ನೀವು ಮಾಡಬೇಕಾಗಿರೋದು. ಅರ್ಥ ಆಯ್ತಾ? ಅರ್ಥ ಆಯ್ತು ಮೇಡಮ್. 1 ನಿಮಿಷ ಇರಿ. ತಗೊಳ್ಳಿ ಅಡ್ವಾನ್ಸ್. ಕೆಲಸ ಮುಗಿದ್ಮೇಲೆ ಉಳಿದಿದ್ದ ಅಮೌಂಟ್ ಕೊಡ್ತೀನಿ. ಯಾವುದೇ ಪರಿಸ್ಥಿತಿಲೂ ಈ ಪ್ಲಾನ್ ಯಾರಿಗೂ ಗೊತ್ತಾಗಬಾರ್ದು. ನೀವು ತುಂಬಾ ಹುಷಾರಾಗಿರ್ಬೇಕು. ಸ್ವಲ್ಪ ವ್ಯತ್ಯಾಸ ಆದ್ರೂ ಚೆನ್ನಾಗಿರಲ್ಲ. ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ ಮೇಡಮ್, ನಮ್ಮ ಕೆಲಸನೇ ಅದು. ನೀವು ಕೊಟ್ಟಿರೋ ಕೆಲಸನ ತುಂಬಾ ಕರೆಕ್ಟಾಗಿ ಮಾಡ್ಕೊಡ್ತೀವಿ. ಇದಕ್ಕೂ ಮೊದಲು ಮಿಸ್ ಮಾಡಿದೀವ ಮೇಡಮ್? ಆ ನಂಬಿಕೆಯಿಂದಾನೇ ನಿಮ್ಮನ್ನು ಕಳಿಸ್ತಾ ಇರೋದು. ಆ ನಂಬಿಕೆಲೇ ಇರಿ ಮೇಡಮ್. ಸರಿ, ಈಗ ಹೊರಡಿ. ಕಂದ, ಆಗ್ಲೇ ಬಂದ್ಬಿಟ್ಯಾ? ಕಂದ ವಿಹಾರಿ, ಏನ್ ಮಮ್ಮಿ? ನೀನು ನೀನು ಕೃಷ್ಣನ್ ಕೈ ಮುಗಿತಿದ್ಯಾ? ಹೌದು ಮಮ್ಮಿ.
ಅವನಿಗೆ ಕೃಷ್ಣನ್ ಮೇಲೆ ಭಕ್ತಿ ಬಂದಿದೆ. ಅದಕ್ಕೆ ಸ್ಕೂಲಿಂದ ಮನೆಗೆ ಬರ್ತಿದ್ದ ಹಾಗೆ ಕೃಷ್ಣನ್ ಮುಂದೆ ಬಂದು ಕೈ ಮುಗಿತಿದ್ದಾನೆ. ಹೌದು ಮಮ್ಮಿ, ನನಗೆ ಕೃಷ್ಣ ಅಂದರೆ ತುಂಬ ಇಷ್ಟ. ನಾನು ತುಂಬಾ ಇಷ್ಟಪಡ್ತೀನಿ. ಇವತ್ತಿಂದ ಈ ಕೃಷ್ಣನ್ಗೆ ಪೂಜೆನೂ ಮಾಡ್ತೀನಿ. ನನ್ನ ಮಗಂಗೆ ಎಷ್ಟೊಳ್ಳೆ ಬುದ್ಧಿ ಬಂದಿದೆ. ನನ್ನ ಮುದ್ದು ಬಂಗಾರ. ಪುಟ ವಿಹಾರಿ, ಏನ್ ತಾತ? ನಿನಗೆ ಕೃಷ್ಣ ಇಷ್ಟ ಅಂತ ಹೇಳಿದ್ಯಾ, ಪೂಜೆ ಕೂಡ ಮಾಡ್ತಿದ್ಯಾ, ಕೈ ಬೇರೆ ಮುಗಿತಾ ಇದೆಯಾ. ಇಷ್ಟು ಸಡನ್ ಆಗಿ ಕೃಷ್ಣನ್ ಮೇಲೆ ಪ್ರೀತಿ ಹೇಗೆ ಹುಟ್ಟಿತು? ಓ ಅದಾ, ಅದೇ ಹೇಳು. ಇವತ್ತು ನಮ್ಮ ಟೀಚರ್ ಕೃಷ್ಣನ್ ಕತೆನ ಹೇಳಿದ್ರು ಮಮ್ಮಿ. ಕೃಷ್ಣ ಚಿಕ್ಕವನಿದ್ದಾಗ ಬೆಣ್ಣೆ ಕಳ್ತನ ಮಾಡ್ತಿದ್ನಂತಲ್ಲ. ಹೌದಪ್ಪ, ಕೃಷ್ಣನ್ಗೆ ಬೆಣ್ಣೆ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಕಳ್ತನ ಮಾಡ್ದ. ಅಷ್ಟೇ ಅಲ್ಲ ಕಂದ, ಕೃಷ್ಣ ಕೂಡ ಮೊದ್ಲು ನಿನ್ ಹಾಗೇನೆ ತುಂಟಾಟ ಮಾಡ್ತಾ ಗಲಾಟೆ ಕೂಡ ಮಾಡ್ತಿದ್ದಂತೆ. ಆ ಕೃಷ್ಣ ಬೆಣ್ಣೆ ಕಳ್ತನ ಮಾಡಿದ್ರೆ ನಾನು ನೀನೇನ್ ಮಾಡ್ದೆ ಕಂದ? ನನಗೆ ಇಷ್ಟ ಆಗೋ ಕೇಕನ್ನ ನನ್ನ ಫ್ರೆಂಡ್ ಬಾಕ್ಸಿಂದ ಕದ್ದು ತಗೊಂಡೆ ಮಮ್ಮಿ. ಹಾಗೆ ಮಾಡಿದಾಗ ನನಗೆ ಖುಷಿ ಆಯ್ತು ಮಮ್ಮಿ. ನಾನು ಕಳ್ತನ ಮಾಡೋದಿಕ್ಕೆ ಕೃಷ್ಣನೇ ಇನ್ಸ್ಪಿರೇಷನ್. ಅದಕ್ಕೆ ನನಗೆ ಕೃಷ್ಣ ತುಂಬಾ ಇಷ್ಟ ಆದ. ಏಯ್ ವಿಹಾರಿ, ನಿನ್ನ ಕಂದ ವಿಹಾರಿ, ಕಳ್ತನ ಮಾಡೋದು ತಪ್ಪು. ತಪ್ಪು ಕೆಲ್ಸನ ಹಾಗೆ ಇನ್ಸ್ಪಿರೇಷನ್ ಆಗ್ಬಾರ್ದು ಕಂದ. ಇನ್ನೊಂದ್ಸಲ ಈ ತರ ಕೆಲ್ಸ ಮಾಡ್ಬೇಡ. ಯಾಕೆ ಮಮ್ಮಿ? ನಾನು ಏನ್ ಮಾಡಿದ್ರು ನಿಂಗೆ ಇಷ್ಟನೇ ಆಗಲ್ಲ. ನೀನ್ ಮಾಡೋ ಎಲ್ಲ ಕೆಲ್ಸ ಹಾಗೆ ಇದೆ ಕಂದ. ಹಾಗಾದ್ರೆ ಕೃಷ್ಣಂಗೆ ಯಾಕೆ ಕೈ ಮುಗಿಯೋದು? ಶ್ರಮ, ನೀನ್ ಬೇಜಾರ್ ಮಾಡ್ಕೋಬೇಡ. ಇವನಿನ್ನು ಚಿಕ್ಕ ಮಗು, ಈ ತರ ಕೆಲ್ಸಗಳು ಮಾಡೋದು ಸಹಜ. ಅತ್ತೆ, ಎಷ್ಟು ಸಲ ಅಂತ ಇವನ್ ಮಾಡಿದ್ದಕ್ಕೆಲ್ಲ ಸುಮ್ಮನೆ ಇರೋದು. ತುಂಟಾಟ ಆದ್ರೆ ದೊಡ್ಡವನಾಗುವಾಗ ಬುದ್ಧಿ ಬರತ್ತೆ ಅನ್ನೋ ನಂಬಿಕೆ ಇರತ್ತೆ. ಆದ್ರೆ ಇವನ್ ಮಾಡ್ತಿರೋದು ಕಳ್ತನ.
ಆ ಬುದ್ಧಿ ಬದಲಾಗಲ್ಲ. ಅದಕ್ಕೆ ನಾನು ಇಷ್ಟು ಹೆದರ್ಕೋತಾ ಇರೋದು. ಅಮ್ಮ ಶ್ಯಾಮ, ವಿಹಾರಿಗೆ ಏನೂ ಆಗಲ್ಲ. ಎಲ್ಲ ಕೃಷ್ಣನೇ ನೋಡ್ಕೋತಾನೆ. ನೀನ್ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಮ್ಮ. ಪುಟ್ಟ ವಿಹಾರಿ, ಬಾ. ಕೃಷ್ಣ, ನನ್ ಮಗನ್ ಜೀವನ ಹಾಳು ಹಾಕ್ದಿರೋ ಹಾಗೆ ನೋಡು. ಅವನ್ಗೆ ಓದಿನ ಮೇಲೆ ಗಮನ ಬರೋ ಹಾಗೆ ಮಾಡು. ಕೆಟ್ಟ ಕೆಲಸ ಮಾಡೋ ಬುದ್ಧಿ ಬರ್ದಿರೋ ಹಾಗೆ ನೀನೇ ಮಾಡ್ಬೇಕು ಕೃಷ್ಣ. ಏಯ್, ಈ ಸಲ ಫಸ್ಟ್ ರ್ಯಾಂಕ್ ಯಾರು ಬರ್ತಾರೆ? ಸೈಲೆನ್ಸ್. ಈ ಸಾರಿ ಫಸ್ಟ್ ರ್ಯಾಂಕ್ ಯಾರಿಗೆ ಬಂದಿದೆ ಹೇಳಿ? ಕೃಷ್ಣನ್ಗೆ. ಸೆಕೆಂಡ್ ರ್ಯಾಂಕ್ ರಾಮ್. ಥರ್ಡ್ ರ್ಯಾಂಕ್ ಉದಯ್. ಫೋರ್ತ್ ರ್ಯಾಂಕ್ ವೈಷ್ಣವ್. ಫಿಫ್ತ್ ರ್ಯಾಂಕ್ ವಿಹಾರಿ. ರ್ಯಾಂಕ್ ಬೇಕು ಅಂದ್ರೆ ಬೇಕಾಗಿರೋದು ದುಡ್ಡಲ್ಲ, ಓದ್ಬೇಕು ಅನ್ನೋ ಛಲ ಇರಬೇಕು ಅಂತ ಇವತ್ತು ನಮ್ಮ ಕೃಷ್ಣ ನಿರೂಪಿಸಿದಾನೆ. ಯಾವುದೋ ಚಿಕ್ಕ ಸ್ಕೂಲಲ್ಲಿ ಓದಿ ನಿಮ್ಗಳ ಜೊತೆ ಬಂದು ಪೈಪೋಟಿ ಮಾಡಿ ಕ್ಲಾಸ್ಗೆ ಫಸ್ಟ್ ಬಂದಿದ್ದಾನೆ. ಇದು ಸಾಮಾನ್ಯವಾದ ವಿಷಯ ಅಲ್ಲ, ಅವನಲ್ಲಿರೋ ಟ್ಯಾಲೆಂಟ್ ಅಂತದು. ಇವತ್ತು ನಾವೆಲ್ಲರೂ ಹೆಮ್ಮೆಯಿಂದ ಮಾತಾಡಬೇಕಾಗಿರೋದು ನಮ್ಮ ವಿಹಾರಿ ಬಗ್ಗೆ. ಯಾಕೆ ಅಂದರೆ ಪ್ರತಿ ಸಾರಿ ಕಡೆನಲ್ಲಿ ಬರೋ ವಿಹಾರಿ ಈ ಸಾರಿ 5th ರ್ಯಾಂಕಲ್ಲಿ ಬಂದಿದ್ದಾನೆ. ಇದು ಎಲ್ರಿಗೂ ಸಾಧ್ಯವಾಗೋ ಮಾತಲ್ಲ. ಇದಕ್ಕೆಲ್ಲ ಕಾರಣ ನಮ್ಮ ಕೃಷ್ಣ. ಅವನು ಓದ್ತಾ ವಿಹಾರಿ ಕೂಡ ಓದೋ ಹಾಗೆ ಮಾಡಿದ್ದಾನೆ. ಇವರಿಬ್ಬರ ಸ್ನೇಹದಿಂದಾನೇ ವಿಹಾರಿಗೆ ಒಳ್ಳೆ ಮಾರ್ಕ್ಸ್ ಬಂದಿರೋದು. ದೊಡ್ಡವ್ರು ಹೇಳಿದ ಹಾಗೆ ಒಳ್ಳೆ ಸ್ನೇಹ ಒಳ್ಳೆ ದಾರಿಲಿ ನಡೆಯೋ ಹಾಗೆ ಮಾಡತ್ತೆ, ಕೆಟ್ಟ ಸ್ನೇಹ ಕೆಟ್ಟ ದಾರಿಲಿ ಹೋಗೋ ಹಾಗೆ ಮಾಡತ್ತೆ. ಒಬ್ಬ ವ್ಯಕ್ತಿಗೆ ಉನ್ನತವಾಗಿರೋ ಭವಿಷ್ಯ ಬೇಕು ಅಂದ್ರೆ ಖಂಡಿತವಾಗ್ಲೂ ಕಷ್ಟಪಟ್ಟು ಚೆನ್ನಾಗಿ ಓದ್ಬೇಕು, ಒಳ್ಳೆಯವ್ರ ಸ್ನೇಹ ಮಾಡಬೇಕು. ವಿಹಾರಿಗೆ ಕೃಷ್ಣನಂತ ಫ್ರೆಂಡ್ ಸಿಕ್ಕಿರೋದು ಅವನ ಅದೃಷ್ಟ. ನೀವು ಕೃಷ್ಣನ್ ಜೊತೆ ಫ್ರೆಂಡ್ಶಿಪ್ ಮಾಡಿ, ಅವನ ಥರನೇ ಓದಿ. ನೀವೆಲ್ಲರೂ ಚೆನ್ನಾಗಿ ಓದಿ ಫ್ಯೂಚರಲ್ಲಿ ಒಳ್ಳೆ ಪೊಸಿಷನಲ್ಲಿ ಇರಬೇಕು ಅನ್ನೋದೇ ನಮ್ಮ ಕೋರಿಕೆ, ಹಾಗೆ ನಿಮ್ಮ ತಂದೆ ತಾಯಿ ಆಸೆ ಕೂಡ. ಅದಕ್ಕೆ ಇನ್ಮೇಲಾದರೂ ನೀವೆಲ್ಲರೂ ಕೃಷ್ಣನ್ ಥರ ಓದಿನ ಮೇಲೆ ಶ್ರದ್ಧೆ ಇಡಿ. ಮಕ್ಕಳೇ, ಎಲ್ಲರೂ ಕೃಷ್ಣನ್ಗೆ ಕಂಗ್ರ್ಯಾಚುಲೇಟ್ ಮಾಡಿ. ಏ ಕಂದ, ನಿಂತ್ಕೊಳ್ಳೋ. ತಾತ, ನೀ ನನ್ನ ಹಿಡ್ಕೊಂಡು ತೋರ್ಸು.
ನಿಂತ್ಕೋ 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 ನಿಂತ್ಕೋ. ಏನಂದ್ರೆ ಏನಂದ್ರೆ ಸಿಕ್ಕಾಕೊಂಬಿಟ್ಟ. ಏನ್ ಶ್ಯಾಮ? ಇಲ್ಲಿ ನೋಡಿ, ಒಳ್ಳೆ ಮಾರ್ಕ್ಸ್ ಬಂದಿದೆ, ಚೆನ್ನಾಗಿ ಇಂಪ್ರೂವ್ ಆಗಿದ್ದಾನೆ.